ನಾಗಮಂಗಲದ ಕೋಮುಗಲಭೆ ಇಡೀ ದೇಶದಲ್ಲಿಯೇ ಚರ್ಚೆಗೆ ಗ್ರಾಸವಾಗಿತ್ತು. ಈ ಕೋಮುಗಲಭೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸರ್ಕಾರ ಕೊಟ್ಟಿರುವಂತಹ ಪರಿಹಾರದ ಮೊತ್ತ ಇದೆಯಲ್ಲ, ಅದು ಸ್ಥಳೀಯರ ಕಣ್ಣನ್ನು ಕೆಂಪಗಾಗಿಸುವಂತೆ ಮಾಡಿದೆ. ಜೊತೆಗೆ ಸಚಿವರ ಮೇಲೂ ಕೂಡ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ನಾಗಮಂಗಲದ ಜನರು. ಗಲಭೆಯಲ್ಲಾದಂತಹ ನಷ್ಟಕ್ಕೂ ಸರ್ಕಾರ ಕೊಟ್ಟಂತಹ ಪರಿಹಾರಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆಯಂತೆ. ಜಿಲ್ಲಾಧಿಕಾರಿಗಳ ವರದಿಯನ್ನು ಕೂಡ ಪರಿಗಣಿಸದೆ ಕಾಟಾಚಾರಕ್ಕೆ ಸರ್ಕಾರ ಪರಿಹಾರ ಕೊಟ್ಟಿದೆ ಅಂಥೇಳಿ ಸರ್ಕಾರ ಹಾಗೂ ಸಚಿವ ಚಲುವರಾಯಸ್ವಾಮಿ ವಿರುದ್ಧ ಅಂಗಡಿ ಮುಂಗಟ್ಟು ಕಳೆದುಕೊಂಡಂತಹ ಸಂತ್ರಸ್ತರು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಪರಿಹಾರವನ್ನು ವಾಪಸ್ ನೀಡುವುದಾಗಿ ಸಂತ್ರಸ್ತರು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. 25ರಿಂದ 30 ಲಕ್ಷ ನಷ್ಟವಾಗಿದೆ ಅಂದರೆ ಕೊಟ್ಟಿರೋದು ಮಾತ್ರ 50,000ದಿಂದ 1 ಲಕ್ಷ ರೂಪಾಯಿ ಪರಿಹಾರ ಅಂಥೇಳಿ ಕಿಡಿಕಾರ್ತಿದ್ದಾರೆ. ಅಲ್ಲದೆ DC ವರದಿಯಂತೆ 1.18 ಕೋಟಿ ಮೌಲ್ಯದ ಸರಕು ನಾಶವಾಗಿದೆ, 1.47 ಕೋಟಿ ಮೌಲ್ಯದ ಕಟ್ಟಡಗಳು ಡ್ಯಾಮೇಜ್ ಆಗಿದೆ, ಒಟ್ಟು 2.66 ಕೋಟಿ ನಷ್ಟದ ಮೌಲ್ಯಮಾಪನ ಮಾಡಿ ವರದಿ ಸಲ್ಲಿಕೆ ಮಾಡಿದಾರಂತೆ. ಆದರೆ ಬರೀ 76 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟು ಸರ್ಕಾರ ಕೈ ತೊಳ್ಕೊಂಡ್ಬಿಟ್ಟಿದೆ ಅಂಥೇಳಿ ಅಂಗಡಿ ಮಾಲೀಕರು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಪರ್ಫೆಕ್ಟ್ ಆಗಿ ಲಾಭ ನನಗೆ ಆಗಿರೋ ಲಾಸ್ಗೆ ನೀವು ನಮ್ದು ಪಾತ್ರೆ ಅಂಗಡಿ ಪೊಲೀಸ್ ಸ್ಟೇಷನ್ ಇಂದ ಬರೀ ಕೇವಲ 30 ಮೀಟರ್ ದೂರದಲ್ಲಿ ನನ್ನ ಅಂಗಡಿ ಇದೆ. ಸುಮಾರು 30 ಲಕ್ಷ ರೂಪಾಯಿ ಮಾಲ್ ಸುಟ್ಟೋಗಿದೆ. ಸಚಿವರು ಹೇಳ್ತಾರೆ ಆದಷ್ಟು ಜಾಸ್ತಿ ಕೊಡಿಸ್ತೀನಿ ದುಡ್ಡು ಅಂತ ಸಚಿವರು ಹೇಳ್ತಾರೆ. ಬರೀ 50,000 ರೂಪಾಯಿ ನನಗೆ ಬಂದಿದೆ. 50,000 ರೂಪಾಯಿ ನನಗೆ ಅಲ್ಲಿ ಕ್ಲೀನ್ ಮಾಡ್ಸಕ್ಕೆ, ಬರೀ ಆ ಕ್ಲೀನ್ ಮಾಡ್ಸಕ್ಕೆ ದುಡ್ಡು ಆಗದೆ. 50,000 ರೂಪಾಯಿ ನನಗೆ ಕಾಂಪನ್ಸೇಷನ್ ಬಂದಿದೆ. ಬಹಳ ಲಾಸ್ ಆಗಿದೆ. 50,000 ರೂಪಾಯಿ ತಗೊಂಡೆ ಅನ್ನೋದು ಯಾಕೆ ಸರ್? ಈ 50,000 ರೂಪಾಯಿನ ನಾನು ವಾಪಸ್ ಮಾಡ್ತಾ ಇದ್ದೀನಿ. ನನಗೆ ಬೇಕಾಗಿಲ್ಲ ಕಾಂಪನ್ಸೇಷನ್. 30 ಲಕ್ಷ ರೂಪಾಯಿ ನನ್ನ ಕಂಪ್ಲೇಂಟ್ ನಲ್ಲಿ ಪ್ರತಿ ನಾಗಮಂಗಲ ತಾಲೂಕಿನಲ್ಲಿ ಇರೋರಿಗೆಲ್ಲ ಗೊತ್ತು. ನನ್ನ ಅಂಗಡಿಲಿ ಏನೇನಿತ್ತು, ಎಷ್ಟು ಮಾಲ್ ಇತ್ತು ಅಂತ ಎಲ್ಲರಿಗೂ ಗೊತ್ತಿದೆ. ನಮ್ಮ ಅಂಗಡಿಗೆ ದೊಡ್ಡ ಲಾಸ್ ಆಗಿದ್ದು. ನಮ್ಮ ಹತ್ರ GST ವೌಚರ್ಸೇ 1.5 ಕೋಟಿ ಅಷ್ಟು ಇದೆ ಸರ್. ಪೂರ್ತಿ ಪ್ರೂಫ್ ಸಮೇತ ನಾನು ತಹಸೀಲ್ದಾರ್ ಸರ್, DC ಸರ್ ಎಲ್ಲರಿಗೂ ಕೊಟ್ಟಿದೆ. ಬಟ್ ನನಗೆ ಜಸ್ಟ್ ಒಂದು 12 ಲಕ್ಷ ಚಿಲ್ಲರೆ ಬಂದಿದೆ. ಎಲ್ಲ ಸೇರಿ ಸರ್ ಅಷ್ಟು ಬಂದಿದೆ. ಏನಿಲ್ಲ, ಬದುಕಿನ್ನು ಏನು ಸ್ಟಾರ್ಟ್ ಮಾಡಿಲ್ಲ ಸರ್. ಹೊಸದಾಗಿ 3 ತಿಂಗಳಿಂದ ಹಂಗೆ ಇದ್ದೀವಿ ಸರ್. ಹೇಗಿತ್ತು 3 ತಿಂಗಳು ಮುಂಚೆ ಅವತ್ತು ಈಗಲೂ ಸೇಮ್ ಇದೆ ಸರ್, ಏನೂ ಇಲ್ಲ. ಹೌದು ಸರ್, ಒಂದು 50 ಲಕ್ಷ ಲಾಸ್, ಒಂದು ಸಾಲ ಇದೆ ಸರ್ ನಮಗೆ 50 ಲ್ಯಾಕ್ಸು. ಅದನ್ನ ಯಾವ ಥರ ತೀರ್ಸೋದು ಅಂತ ಅದು ಯೋಚನೆ ಮಾಡೇ ತಲೆ ಕೆಡುತ್ತೆ ಸರ್ ದಿನ. ಇದು ಏನೋ ದುರಾದೃಷ್ಟ ಆಗಬಾರ್ದಿತ್ತು, ಆಯಿತು. ಗಲಾಟೆ ಆಯಿತು. ಗಲಾಟೆ ಆದಮೇಲೆ 2 ತಿಂಗಳು ನಾವು ಅಂಗಡಿ ತೆಗಿಯೋಕ್ಕೆ ಆಗಿಲ್ಲ. ಯಾಕಂದರೆ ಆ ಶಕ್ತಿ ನಮಗಿಲ್ಲ. ಟೋಟಲಿ ಬಿಗ್ ಲಾಸ್ ಆಗಿದೆ ನಮಗೆ. ನಂದು ಇರೋದು ಅದು ಒಂದೇ ಅಂಗಡಿ, ನನಗೆ ಯಾವುದು ಬೇರೆ ವ್ಯವಹಾರ ಇಲ್ಲ, ಸೋರ್ಸೇ ಇಲ್ಲ. ನಂದು ಲಾಸ್ ಆಗಿರೋದಕ್ಕೆ ನಾನು 2 ತಿಂಗಳು ಕೂತಿದ್ದೀನಿ. ಅದನ್ನು ಬಿಟ್ಟು ಇವಾಗ ನನ್ನ ಲಾಸ್ನ ನಾನು ಕಂಪ್ಲೇಂಟ್ ಕೊಟ್ಟಿದ್ದು 10 ಲಕ್ಷ. ಅವರೇ ಪೊಲೀಸವರು ಬಂದು ಅವರೇ ಇದು ಮಾಡ್ಕೊಂಡು 6 ಲಕ್ಷಕ್ಕೇನೋ ಅವರು ಕಂಪ್ಲೇಂಟ್ FIR ಮಾಡ್ಕೊಂಡು ಹೋದ್ರು. ನಾನು ಅವಾಗಲೇ ನಮ್ಮಪ್ಪ ಅವರಿದ್ರು, ನಮ್ಮಮ್ಮನೇ ಕಂಪ್ಲೇಂಟ್ ಕೊಟ್ಟಿದ್ದು. ನಮಗೆ ಸಿಕ್ಕಿರೋ ಮಾಹಿತಿಲಿ 10% ಅಂತ ನಮಗೆ ಮಾಹಿತಿ ಸಿಗ್ತೈತೆ. ಈಗ ನಂದು 6 ಲಕ್ಷ ರೂಪಾಯಿಗೆ FIR ಗೌರ್ಮೆಂಟ್ ಕಡೆಯಿಂದ ಬರೆದಿದ್ರು ನನಗೆ 60,000 ರೂಪಾಯಿ ದುಡ್ಡು ಬರಬೇಕು. ನೊಂದರ ಪರವಾಗಿ, ರೈತರ ಪರವಾಗಿ, ಸಾಮಾನ್ಯ ಜನರ ಪರವಾಗಿ ಆಡಳಿತ ಮಾಡ್ತಕ್ಕಂಥ ಸರ್ಕಾರ ಸಿದ್ದರಾಮಯ್ಯನವರು, DK ಶಿವಕುಮಾರ್, ನಾವು. ಹಾಗಾಗಿ 76,45,000 ಪರಿಹಾರವನ್ನು ಅಂಗಡಿ ಮಾಲೀಕರು ಮತ್ತು ಬಿಲ್ಡಿಂಗ್ ಮಾಲೀಕರಿಗೆ ಎಸ್ಟಿಮೇಟ್ ಮಾಡಿಸ್ಕೊಂಡು ಡಿವೈಡ್ ಮಾಡಿ ಕೊಟ್ಟಿದ್ದೀವಿ. ಸಣ್ಣ ಪುಟ್ಟ ವೇರಿಯೇಷನ್ ಆಗಿದೆ ಅಂತ ಹೇಳ್ತಾರೆ, ಅದು ನೋಡೋಣ, ಅದು ಏನು ಮಾಡ್ಬೋದು ಅಂತ ಯೋಚನೆ ಮಾಡಿ 10%